ಈ ಥರ ರಾತ್ರಿನ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತೀನಿ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಸಡನ್ನಾಗಿ ಬರೋ ಹಾಗಾಯಿತು. ಏನಾಯಿತು ಏನು ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ಬನ್ನಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನೋಡಿ ಈ ಥರ ಹಾಸ್ಪಿಟ್ಲಿಗೆ ಬಂದು ಕೂತ್ಕೊಂಡಿದ್ದೀನಿ. ಏನಾಯಿತು ಅಂದರೆ ಪಾಪುಗೆ ಸಡನ್ನಾಗಿ ಮೈಯಲ್ಲೆಲ್ಲ ರ್ಯಾಷಸ್ ಶುರುವಾಗೋಯಿತು. ಒಂದಿನ ನೋಡಿದೆ, 2 ದಿನ ನೋಡಿದೆ, ಕಡಿಮೆನೇ ಆಗಲಿಲ್ಲ. ನಾನು ಕೂಡ ಮನೆಯಲ್ಲಿ ಇದ್ದಿದ್ದು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿದೆ. ಅಂದರೆ ಮುಂಚೆ ಒಂದು ಈ ಥರ ಆಗಿತ್ತು, ಅವಾಗ ತೊಗೊಂಡಿದ್ದ ಆಯಿಂಟ್ಮೆಂಟ್ ಇತ್ತು, ಅದನ್ನು ಕೂಡ ಹಚ್ಚಿದೆ. ಬಟ್ ಕಮ್ಮಿನೇ ಆಗಲಿಲ್ಲ. ಆಮೇಲೆ ಬೇಸಿಗೆಗಾಲ ಅಲ್ವಾ, ಹೈಡ್ರೇಟ್ ಆಗಿಲ್ಲ ಅಂದರೆ ಈ ಥರ ಸೆಕೆಗುಳ್ಳೆ ಆಗುತ್ತೆ ಅಂತ ಹೇಳಿ ದಿನಕ್ಕೆ 2 ಸತಿ ಸ್ನಾನ ಮಾಡಿಸ್ದೆ, ಚೆನ್ನಾಗಿ ನೀರು ಕುಡಿಸ್ದೆ. ಆಮೇಲೆ ಇನ್ನು ಕೆರ್ಕೊಂಡ್ಬಿಡ್ತಾಳೆ ಅಂತ ಉಗುರು ಕೂಡ ಎಲ್ಲ ಕಟ್ ಮಾಡಿದೆ, ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿದೆ. ಆದರೂ ಕೂಡ 2-3 ದಿನ ನೋಡಿದ್ರು ರ್ಯಾಷಸ್ ಕಮ್ಮಿನೇ ಆಗಲಿಲ್ಲ. ಕೊನೆಗೆ ಅವಳಿಗೆ ಬಾಯಿಗೆ ಕೂಡ ಎಲ್ಲ ಕೆಂಪಗೆ ಆಗಿಬಿಟ್ಟು ಅಲ್ಲೂ ಕೂಡ ಏನೋ ಅಲರ್ಜಿ ಥರ ಆಗಿಬಿಟ್ಟಿತ್ತು. ಅದನ್ನು ನೋಡಿ ತುಂಬಾ ಭಯ ಆಗೋಯಿತು. ಅವಳು ಊಟ ತಿಂಡಿ ಮಾಡೋದು ಕೂಡ ಕಮ್ಮಿ ಮಾಡಿಬಿಟ್ಟಿದ್ಲು. ಈಗ ಈ ಥರ ಕಮ್ಮಿ ಮಾಡಿಬಿಟ್ರೆ ಅವಳು ಇನ್ನೂ ತೂಕನೂ ಕಮ್ಮಿ ಆಗೋಗ್ತಾಳೆ ಅಂತ ಭಯ ಪಟ್ಕೊಂಡು ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರು ಚೆಕಪ್ ಎಲ್ಲ ಮಾಡಿಸಿ ಹೇಳಿದ್ರು ಇದು ವೈರಲ್ ಫೀವರ್ ಆಗಿದೆ, ಸೆಕೆಗುಳ್ಳೆಯಿಂದ ಅಲ್ಲ ಅಂತ ಹೇಳಿ ಅವರು ವೈರಲ್ ಫೀವರ್ಗೆ ಏನೇನು ಬೇಕೋ ಅದೆಲ್ಲ ಮೆಡಿಸನ್ನ ಬರೆದು ಕೊಟ್ಟರು. ನೋಡಿ, ನಾನು ಮನೇಲಿ 2-3 ದಿನ ಸೆಕೆಗುಳ್ಳೆ ಅಂದ್ಕೊಂಡು ಎಲ್ಲ ಥರದ್ದು ಕೂಡ ಟ್ರೈ ಮಾಡಿದೆ, ಬಟ್ ಕಮ್ಮಿನೇ ಆಗಲಿಲ್ಲ. ಮಕ್ಕಳು ವಿಷಯದಲ್ಲಿ ಈ ಥರ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು. ಕೊನೆಗೆ ಡಾಕ್ಟ್ರು ಕೊಟ್ಟಿದ್ದ ಮೆಡಿಸನ್ಗಳನ್ನ ಹಾಕೋಕ್ಕೆ ಶುರು ಆದಮೇಲೆ 1-2 ದಿನ ಆಗೋ ಅಷ್ಟರೊಳಗಡೆ ಗುಳ್ಳೆ ಎಲ್ಲ ಕಮ್ಮಿ ಆಯಿತು. ಆದರೂ ಕೂಡ ಅವರು 5 ದಿನದ ಡೋಸೇಜ್ ಕೊಟ್ಟಿದ್ದರು, ಅಷ್ಟನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಈಗ ಪಾಪು ಆರಾಮಾಗಿದ್ದಾಳೆ. ನನಗಂತೂ ಒಂದು ಸೆಕೆಂಡು ಹೆಂಗೆ ಆಗಿಬಿಡ್ತು ಅಂದರೆ, ಅಯ್ಯೋ ನನ್ನಿಂದಾಗಿ ಪಾಪು ಇಷ್ಟೊಂದು ಸಫರ್ ಮಾಡೋಂಗೆ ಆಗೋದ್ಲಲ್ಲ ಅಂದ್ಕೊಂಡೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ನಾಲೆಡ್ಜ್ ಏನಿರುತ್ತೆ ಅದನ್ನು ನಾವು ಫಸ್ಟ್ ಯೂಸ್ ಮಾಡ್ಕೋಬೇಕು, ಆಮೇಲೆ ಅಲ್ವಾ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು. ನಾನು ಕೂಡ ಅದೇ ಮಾಡಿದೆ. ಇವಾಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತಲ್ವ, ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಭಯ ಪಟ್ಕೊಳ್ತೀವಿ, ಆಮೇಲೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮಕ್ಕಳ ವಿಷಯದಲ್ಲಿ ಯಾರೂ ಏನು ಫಸ್ಟಿಗೆ ಎಕ್ಸ್ಪರ್ಟ್ ಆಗಿರಲ್ಲ, ಎಲ್ಲರೂ ಮಾಡ್ತಾ ಕಲ್ತ್ಕೊಳ್ತಾರೆ. ಈಗಂತೂ ಅವಳು ಫುಲ್ಲು ನಾರ್ಮಲ್ ಆಗಿದ್ದಾಳೆ, ಊಟ ತಿಂಡಿನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇನ್ನು ಈಗೇನು ಚಿಂತೆ ಇಲ್ಲ. ಇಲ್ಲಿ ನೋಡಿ, ಆಗಲೇ ಹುಷಾರಾದೆ ಅನ್ನೋ ಖುಷಿಗೆ ಮಕ್ಕಳನ್ನೆಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ಆಟ ಆಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದಾಳೆ. ಒಂಚೂರು ರೆಡಿ ಆಗಂಗಿಲ್ಲ, ಆಗಲೇ ಕುಣಿಯೋದಕ್ಕೆ ಶುರು ಮಾಡ್ಕೊಂಬಿಡ್ತಾಳೆ. ಯಪ್ಪ, ಇವಳು ಎನರ್ಜಿನ ನನ್ನ ಕೈಲಂತೂ ತಡೆಯೋಕ್ಕಾಗೋದೇ ಇಲ್ಲ. ನಮ್ಮ ಮನೇಲಿ 3-4 ಜನ ಇದ್ದರು, ಇವಳು ಎನರ್ಜಿಗೆ ಸರಿಸಟ್ಟಿ ಯಾರೂ ಇಲ್ಲ. ಅಷ್ಟು ಎನರ್ಜೆಟಿಕ್ ಆಗಿರ್ತಾಳೆ. ತಿನ್ನೋದು ಇಷ್ಟೇ ಊಟ, ಆದರೂ ಅಪ್ಪ ಇವಳನ್ನ ಹಿಡಿಯೋದಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ. ಸೊ ಹಾಗಾಗಿ 1 hour 2 hour ಈ ಥರ ಮಕ್ಳನ್ನ ಕರೆಸ್ಬಿಡ್ತೀನಿ. ಅವರೇ ಪಾಪ ಆಟ ಆಡಿಸ್ತಾರೆ. 1-2 hours ನನಗೂ ಕೂಡ ರೆಸ್ಟು, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ತೀನಿ. ಆ ಥರ ಇದೆ ನನ್ನ ಪರಿಸ್ಥಿತಿ ಇವಾಗ. ಅವಳು ಒಬ್ಳನ್ನೇ ಅಂತೂ ಮಕ್ಳ ಜೊತೆ ಬಿಡೋದಕ್ಕಾಗಲ್ಲ, ಜೊತೆಗೆ ನಾನು ಕೂತ್ಕೊಂಡೇ ಇರ್ತೀನಿ ಮತ್ತು ನೋಡ್ತಾನೆ ಇರ್ತೀನಿ ಏನಾದರೂ ಕೆಲಸ ಮಾಡ್ತಾಯಿದ್ರು ಕೂಡ. ಯಾಕಂದರೆ ಚಿಕ್ಕ ಮಕ್ಕಳಲ್ವಾ, ಕೆಲವೊಂದು ಸತಿ ಬೀಳಿಸ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಗಟ್ಟಿ ಹಿಡ್ಕೊಂಡಿದ್ರು ಒಂದೊಂದು ಸತಿ ಅವಳೇ ಬಿದ್ದುಬಿಡ್ತಾಳೆ. ಹಾಗಾಗಿ ನಾವು ರಿಸ್ಕ್ ತೊಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ತಾಯಂದ್ರಾಗಿರೋಂಥ ನಾವು ಕೂತ್ಕೊಂಡು ನೋಡ್ತಾನೆ ಇರಬೇಕು. ಇನ್ನು ಬನ್ನಿ, ಇಲ್ಲಿ ನಾನು ನನ್ನ ಪಾಪುಗೆ ಇಷ್ಟ ಆಗೋವಂಥ ಹೆಸರು ಕಾಳಿನ ದೋಸೆನ ಮಾಡೋದನ್ನ ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅವಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ. ಇಲ್ಲೇನಂದರೆ ಒಂದು ಸ್ವಲ್ಪ ಹೆಸರು ಕಾಳನ್ನ ತೊಗೊಂಡು ಚೆನ್ನಾಗಿ ಮೊಳಕೆ ಬರೆಸ್ಕೋಬೇಕು. ಮೊಳಕೆ ಕಾಳುಗಳನ್ನ ಮಕ್ಳಿಗೆ ಕೊಟ್ಟಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ವಾರಕ್ಕೊಂದ್ಸತಿನಾದರೂ ಈ ಥರ ಮಾಡ್ತಿರ್ತೀನಿ. ಮತ್ತು ಓವರ್ ನೈಟ್ ನಾನು ಅಕ್ಕಿನ ನೆನೆಸಿಟ್ಟಿರ್ತೀನಿ, ಅದನ್ನು ಕೂಡ ತೊಗೊಂಡು ಎಲ್ಲನೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಬೇಕಾದ್ರೆ 1-2 hours ಮುಂಚೆನೂ ಕೂಡ ಅಕ್ಕಿನ ನೆನೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಮುಂಚೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವು, ಈ ಥರ ನಿಮಗೆ ಸ್ಪೈಸಸ್ಗೆ ಏನೇನು ಬೇಕೋ ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಪೌಡ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗೋಗುತ್ತೆ. ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ನೀವು ದೋಸೆ ಸ್ಮೂತಾಗೂ ಕೂಡ ಬರುತ್ತೆ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಕ್ಕೇನಾದರೂ ನೀವು ಸ್ವೀಟ್ ಚಟ್ನಿ ಮಾಡ್ಕೋಬೋದು, ಇಲ್ಲ ಅಂದರೆ ಬೆಲ್ಲ ಏನಾದರೂ ಹಾಕ್ಕೊಂಡು ತಿನ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದ್ಸತಿ ಮಾಡಿ ಟ್ರೈ ಮಾಡಿ. ನನ್ನ ಮಗಳಂತೂ ಒಂದು ದೊಡ್ಡ ದೋಸೆನ ತಿಂತಾಳೆ ಇಷ್ಟಪಟ್ಟು. ನೋಡಿ, ಇಲ್ಲಿ ದೋಸೆನ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪದಲ್ಲಿ ಮಾಡಿಕೊಡಿ, ಮಕ್ಕಳು ಇನ್ನೂ ಇಷ್ಟಪಟ್ಟು ತಿಂತಾರೆ. ಇನ್ನು ಇಷ್ಟೆಲ್ಲ ಕೆಲಸ ಮುಗಿಸಿ ಎಲ್ಲ ಪಾಪುಗೆಲ್ಲ ಸ್ನಾನ ಮಾಡಿಸಿ ಕ್ಲೀನಾಗಿ ಮಲಗಿಸ್ದೆ. ಅವಳು ಕೂಡ ರೆಸ್ಟ್ ಮಾಡಿದ್ಲು, ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ಅಷ್ಟರೊಳಗಡೆ ನಮ್ಮ ಮನೆಗೆ ಸಂಜೆ ಇವತ್ತು ಒಬ್ಬರನ್ನ ಕರೆಸಿದ್ವಿ. ಯಾರು ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ನಾನಂತೂ ಫಸ್ಟ್ ಟೈಮ್ ಇವ್ರನ್ನ ಕರೆಸ್ತಾ ಇರೋದು. ಇನ್ಸ್ಟಾ ಹೆಲ್ಪಿಂದ ಮನೆಗೆ ಸ್ವಲ್ಪ ಹೆಲ್ಪಿಗೆ ಅಂತ ಕರೆಸ್ಕೊಂಡಿದ್ವಿ. ಇವ್ರು ಏನು ಹೆಲ್ಪ್ ಮಾಡ್ತಾರೆ ಅಂದರೆ, ಕಿಚನಲ್ಲಿ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ದರೆ ಮಾಡ್ತಾರೆ. 1 hourಗೆ ಅಂತ ನಾವು ಬುಕ್ ಮಾಡಿ ಟೈಮೆಲ್ಲ ಸೆಟ್ ಮಾಡಿಸಿ ಕರೆಸಿದ್ವಿ. ಇದನ್ನು ಬುಕ್ ಮಾಡೋದು ಒಂದಿನ ಮುಂಚೆನೇ ಬುಕ್ ಮಾಡ್ಕೋಬೇಕಂತೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಸ್ಲಾಟ್ಗಳಿರಲ್ಲ, ಸೊ ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಹೇಳು ಅಂತ. ಫಸ್ಟ್ ಟೈಮ್ ಆಗಿರೋದ್ರಿಂದ
ಇರೋದ್ರಿಂದ ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ ಕರೆಸ್ಕೊಂಡಿದ್ವಿ ಅಷ್ಟೇ. ಬಟ್ ಏನು ಜಾಸ್ತಿ ಕೆಲಸ ಇರಲಿಲ್ಲ, ಚಿಕ್ಕ ಪುಟ್ಟ ಕೆಲಸಗಳು. ಬಟ್ ಆ ಚಿಕ್ಕ ಪುಟ್ಟ ಕೆಲಸಗಳನ್ನ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರು, ಬಟ್ ಇನ್ನೆಲ್ಲನೂ ಚೆನ್ನಾಗೇ ಮಾಡಿದ್ರು. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡ್ತಾರೆ, ಹೈಜೀನ್ ಆಗಿರುತ್ತಾರೆ. ಆಮೇಲೆ ನೀಟಾಗಿ ಕಸನೆಲ್ಲ ಬೇರ್ಪಡಿಸ್ತಾರೆ, ಕಸನೆಲ್ಲ ಕ್ಲೀನಾಗಿ ತೊಗೊಂಡೋಗಿ ಆಚೆ ಹಾಕ್ತಾರೆ. ಆಮೇಲೆ ತರಕಾರಿಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕಟ್ ಮಾಡೋದು ಎಲ್ಲ ಮಾಡ್ತಾರೆ. ನಾನಂತೂ ತರಕಾರಿ ಕಟ್ ಮಾಡಿಸ್ಕೊಂಡೆ. ಆಮೇಲೆ ನಾಳೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟಿಗೆ ತರಕಾರಿ ಕಟ್ ಮಾಡಿಸ್ಕೊಂಡೆ, ಈರುಳ್ಳಿ ಕಟ್ ಮಾಡಿಸ್ಕೊಂಡೆ, ಪಲ್ಯಕ್ಕೆ ಅಂದ್ಬಿಟ್ಟು ತರಕಾರಿ ಕಟ್ ಮಾಡಿಸ್ದೆ. ಆಮೇಲೆ ಕಾಯಿ ತುರಿಸ್ಕೊಂಡೆ, ಸ್ವಲ್ಪ ದಾಳಿಂಬೆ ಇತ್ತು ಅದನ್ನು ಕೂಡ ಪಾಪುಗೆ ಅಂತ ಬಿಡಿಸಿ ಇಡಿಸ್ಕೊಂಡೆ. ಇಷ್ಟೆಲ್ಲ ಆದಮೇಲೆ ಒಂದು 1/4 ಗಂಟೆ ಮಾತ್ರ ಫ್ರೀ ಇತ್ತು ಟೈಮು, ಅಂದರೆ 1 ಅವರ್ ಮುಗಿಯೋದಕ್ಕೆ ಇನ್ನು 1/4 ಗಂಟೆ ಟೈಮ್ ಇತ್ತು. ಹಾಗಾಗಿ ನಾನು ಸ್ವಲ್ಪ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿಬಿಡಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಕಿಚನ್ ಸ್ಲ್ಯಾಬ್ನೂ ಕೂಡ ಕ್ಲೀನ್ ಮಾಡಿದ್ರು. ನಾನು ಹೇಳಿದೆ ಫಸ್ಟು ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಸ್ಲ್ಯಾಬ್ ಕ್ಲೀನ್ ಮಾಡಿ ಅಂತ. ಸೊ ಅವರು ಸ್ಟವ್ದು ಮೇಲ್ಗಡೆ ಹಾಕ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಕ್ಲೀನಾಗಿ ವೈಪ್ ಮಾಡಿಕೊಂಡು ಸೋಪೆಲ್ಲ ಹಾಕಿ ವೈಪ್ ಮಾಡಿ ಕ್ಲೀನಾಗಿ ಒರೆಸಿ ಅದಾದಮೇಲೆ ಸ್ಲ್ಯಾಬ್ ಮೇಲೆ ಮತ್ತು ಗೋಡೆ ಮೇಲೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು. ಅಲ್ಲಿಗೆ ಕರೆಕ್ಟಾಗಿ 1 ಅವರ್ ಆಯಿತು. ಅವ್ರ ಪಾಡಿಗೆ ಅವರು ಹೊರಟರು. ಸೊ ಇವ್ರಿಗೇನು ನಾವು ದುಡ್ಡು ಪೇ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನಾವು ಆ್ಯಪಲ್ಲೇ ಕೂಡ ದುಡ್ಡು ಪೇ ಮಾಡಿಬಿಡ್ಬೇಕು. ಸೊ ಇಷ್ಟೆಲ್ಲ ಹೇಗಾಯಿತು ಏನು ಅಂತ ನೋಡ್ಕೊಂಡು ನಾನು ಕೂಡ ನಿಂತಿದ್ದೆ. ನನಗೇನೋ ಇವ್ರ ಕೆಲಸ ಎಲ್ಲ ಪೂರ್ತಿ ಇಷ್ಟ ಆಯಿತು. ಟ್ರಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಕೂಡ ಇವ್ರನ್ನ ಕರೆಸ್ಕೋಬೋದು ಅಂತ ಅಂದ್ಕೊಂಡೆ. ಏನು ನೆಕ್ಸ್ಟ್ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಮಾರನೇ ದಿನ ನಾನು ಹೊರಟಿದ್ದು ಅಮ್ಮನ ಮನೆಗೆ. ಧರಣಿನ ನೋಡಿ 1 ವೀಕ್ ಆಗೋಗಿತ್ತು. ಸರಿ ನೋಡ್ಕೊಂಬರೋಣ ಒಂದಿನ ಇದ್ದು ಅಂತ ಹೇಳಿ ಹೊರಟ್ವಿ. ನಾನು ಮತ್ತು ಅಲೋಕಿಬ್ರು ಹೋಗಿದ್ವಿ ದಾತ್ರಿನ ಕರ್ಕೊಂಡು. ಸೊ ನೋಡಿ ಅವಳು ಹೇಗೆ ಹೋಗಿ ಧರಣಿನ ಎದೊಳಿಸ್ಬಿಟ್ಲು ಅಂತ. ಅಯ್ಯ ಆನ್ ಮಾಡ್ಬಿಟ್ಟ ಹಾಡನ್ನ. ಬೆಡ್ಶೀಟ್ ಬಿಡು, ಬೆಡ್ಶೀಟ್ ಎತ್ತಿಡು ಅಂತ. ಬಲೆ ಓಯ್ ದರು 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 ಬಾದರು ಮುದ್ದು ಮಗು ನನ್ನ ಹತ್ರನೇ ಫಸ್ಟ್ ಬಂದಿದ್ದು. ನಂದು ಮುದ್ದು ಮಗು ನನ್ನ ಹತ್ರನೇ ಫಸ್ಟ್ ಬಂದಿದ್ದು. ಅಲ್ಲ ಚೋಟು ರಾಜು, ಹರದು ಹರದು ದಾತು 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 ಅಯ್ಯೋ ಎರಡು ಕಿತ್ಕೊಂಬಂದ್ಬಿಟ್ಟ. ಎಲ್ಲೈತೆ ತಾತ ಕರಿ ತಾತನ ಕೊಡ, ಅವಳಿಗೊಂದು ಆಟ ಆಡ್ಲಿ ಕೊಡನೆ ಬೀಳ್ತೀರ ಜಾರತ್ತೆ ಅದು ಬೋಬೋ ತಾತಂತ್ಯ ತಾತನ ಕರಿ ತಾತನ ಕರಿ. ಎಲ್ಲಿ ತಾತ? ತಾತ ಎಲ್ಲಿ ಎಲ್ಲೋಗಿದ್ದಾರೆ ತಾತ? ಮೇಲೆ ಮೇಲೆ ಇಲ್ಲ ಈ ಕಡೆ ಅಲ್ಲಲ್ಲ ಇಲ್ಲಿ ಮೇಲೆ ಮೇಲೆ ಐತೆ ಈ ಕರಿ ಬಾ ಇಲ್ಲಿ ಕರಿ ಕರಿಯಮೆ ಇಲ್ಲಿಂದ ಕರಿ ಇಲ್ಲಿಂದ ಕರಿಯಮೆ ಬರುತ್ತೆ. ಕೊಡು ಒಂದು ಪಾಪಗೆ. ಪಾಪರೆ ಪಾಪರೆ ತಾತನ ಸರಿ ತಗೊಳಕ್ ಇಲ್ಲಿ ನೋಡಿ ಹಣ್ಣು ಮ್ಯಾಂಗೋ
ಒಳಗಡೆ ಕೊಟ್ಬಿಡ್ತೀನಿ, ಬೇಗ ಓಡ್ ಬಾ, ಬೇಗ ಬಾ, ಕೊಟ್ಬಿಡ್ಲಾ? ಬೇಡ ನಿಂಗೆ. ಏಯ್ ಮುಂದೆ ನೋಡ್ಕೊಂಡು ಓಡಾಡ. ತಾತನ ಕರಿಯಮ್ಮ ಬೇಗ, ತಾತನ್ನ ತಾತನ ಕರಿಯಮ್ಮ. ಇಲ್ಲಿ ಬಾರೆ ನೆಲ್ಲೋಗೆ, ಅಲ್ಲೆಲ್ಲ ಹೋಗ್ತಾ ಇದೆಯಾ, ಅಲ್ಲೆಲ್ಲ ಹೋಗ್ತಾ ಇದೆಯಾ? ಯೇ ತಾತ ಮೇಲೆ ಕರಿ ಕರಿ. ಮುಂದೆ ನೋಡೋದು ಬೀಳ್ತೀಯಾ? ಎಲೆ ಬಿಡ ಕಣೆ, ಬಿದ್ದೋಯ್ತಾಳೆ. ಬೇಡ ಬಿಡ, ಸುಮ್ಮನೆ ಹಂಗೆ ಆಟ ಆಡ್ರಿ, ಬಿದ್ದೋಯ್ತಾಳೆ ಅವಳು. ಬೇಡ ಸುಮ್ಮನೆ ತಾನೆ. ಕಳೆಕಾಯಿ ಕಳೆಕಾಯಿ ಎಲೆ ಬಿಡ ಸುಮ್ಮನೆ. ಕೊಡ್ತಾಳೆ ಬಾ, ಕೊಡ್ತಾಳೆ ಬಾ. ನಿಧಾನ ನಿಧಾನ. ಏನಾಯ್ತಮ್ಮ? ಸಾಕು ಸಾಕು ಸಾಕು. ಬೇಡ ನಿಮಗೆ ಬೀಳ್ತಾಳೆ. ಬೀಳ್ತಾಳೆ ಬಿಡು ಅವಳು. ಶುರುವಾಯ್ತು. ಬಿಡೆ ಬೇಡ ಬಿಡೆ, ಬಿಟ್ಬಿಡೆ. ಏ ಬಿಡಾನೆ, ನೋಡು ಅಳ್ತಾಳೆ ಅವಳು. ಪಾಪ ಬಿಡೆ. ಏಯ್ ಕಚ್ಬೇಡ. ಇಬ್ರು ಫೈಟ್ ಬೇಡವೇ ಬೇಡವೇ. ಕೇಳಂಗಿಲ್ಲ, ಫೈಟ್. ಇನ್ನು ಬಿಸಿಲು ಜಾಸ್ತಿ ಅಂತ ಐಸ್ ಕ್ರೀಮ್ನ ಕೊಡಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ಅಂತ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್. ಇಲ್ಲಿ ಹೆಂಗಿದೆ ತೋರಿಸು. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಅದು ಅಜ್ಜಿ ಕೊಟ್ಬಿಡು, ಅದು ಅಜ್ಜಿದು. ನಿನಗೆ ಅಂತ ಇಲ್ಲಿದೆ. ಹೂವು ಇಲ್ಲಿದೆ ನಿನಗೆ ಅಂತ. ಕೊಟ್ಲಿ ಅಜ್ಜಿಗೆ, ಅದಾಯ್ತು. ಕೊಡಮ್ಮೆ ನಂಗೊಂಚೂರು.